ಯುವ ಸಿನಿಮಾ ಬಳಿಕ ಯುವರಾಜ್ ಕುಮಾರ್ ಅವರ ಎರಡನೇ ಸಿನಿಮಾ ಯಕ್ಕ. ಇದು PRK ಪ್ರೊಡಕ್ಷನ್, ಜಯಣ್ಣ ಫಿಲ್ಮ್ಸ್ ಹಾಗೂ KRG ಸ್ಟುಡಿಯೋಸ್ ಸಂಸ್ಥೆಗಳು ಒಟ್ಟಾಗಿ ಸಿನಿಮಾ ನಿರ್ಮಾಣ ಮಾಡಿರೋದು ವಿಶೇಷ. ಸಿನಿಮಾದ ಆನ್ಲೈನ್ ಕತೆ ವಿಚಾರಕ್ಕೆ ಬಂದರೆ, ಬೆಂಗಳೂರು ಭೂಗತ ಲೋಕದಲ್ಲಿ ಗುರುತಿಸಿಕೊಂಡ ಯುವರಾಜ್ ಕುಮಾರ್ ವಾರಾಣಸಿಯಲ್ಲಿ ತಲೆಮರೆಸಿಕೊಂಡು ಇರುತ್ತಾನೆ. ಪ್ರೇಯಸಿಯಿಂದಲೇ ಪೊಲೀಸರ ಕೈಗೆ ಸಿಕ್ಕಿ ಬೀಳುವಂತಾಗುತ್ತೆ. ಬಳಿಕ ಅವನ ಹಳೆಯ ಕಥೆಯೆಲ್ಲ ಬಿಚ್ಚಿಕೊಳ್ಳುತ್ತಾ ಹೋಗುತ್ತೆ. ಪಾರ್ವತಿಪುರದ ಮುತ್ತು ದೊಡ್ಡ ಸಂಕಷ್ಟದಿಂದ ಪಾರಾಗಿ ನೆಮ್ಮದಿ ಜೀವನ ನಡೆಸಲು ಬೆಂಗಳೂರಿಗೆ ಬರಬೇಕಾಗುತ್ತೆ. ಮಗುವಿನಂಥ ಮನಸ್ಸಿನ ಮುತ್ತು ಸಂದಿಗ್ಧ ಪರಿಸ್ಥಿತಿಗೆ ಸಿಲುಕಿ ಮೃಗದಂತೆ ಆಗುತ್ತಾನೆ. ಅದಕ್ಕೆ ಕಾರಣ ಏನು? ಪೊಲೀಸರಿಂದ ಬಂಧನವಾದ ಆತನ ಮುಂದಿನ ಕಥೆ ಏನು ಅಂತನ ನೀವು ತೆರೆ ಮೇಲೆ ನೋಡಬೇಕು. ಸಿನಿಮಾ ಹೇಗಿದೆ ಅಂದರೆ, ಎಕ್ಕ ಸಿನಿಮಾ ಟ್ರೈಲರ್ ನೋಡಿದಾಗಲೇ ಸಂಪೂರ್ಣ ಕತೆ ರಿವೀಲ್ ಆಗಿತ್ತು. ಹಾಗಾಗಿ ಸಿನಿಮಾದಲ್ಲಿ ಅದನ್ನು ಎಷ್ಟು ಸೊಗಸಾಗಿ ಹೇಳಿದ್ದಾರೆ ಎನ್ನುವಂಥ ಕುತೂಹಲ ಮಾತ್ರ ನೋಡುವಂಥ ಪ್ರೇಕ್ಷಕರಲ್ಲಿ ಇತ್ತು. ಅದನ್ನು ತಣಿಸುವಲ್ಲಿ ಎಕ್ಕ ಸಿನಿಮಾ ಸಂಪೂರ್ಣವಾಗಿ ಗೆದ್ದಿಲ್ಲ ಅಂತಾನೆ ಹೇಳಬಹುದು. ವಾವ್ ಮೊಮೆಂಟ್ಸ್ ಇಲ್ಲದೆ ಸಿನಿಮಾ ಸೀದಾ ಸಾದಾ ಎನಿಸಿಬಿಡುತ್ತೆ. ಬೇರೆ ಯಾವುದೇ ಸಿನಿಮಾ ಜೊತೆಗೆ ನೇರ ಹೋಲಿಕೆ ಇಲ್ಲದಿದ್ದರೂ ಹೊಸತನ ಇಲ್ಲದೆ ಎಲ್ಲ ನೋಡಿರೋದೇ ಅಲ್ವಾ, ಹೊಸದೇನಿದೆ ಅಂತ ಸಿನಿಮಾ ನೋಡುವಾಗ ಅನಿಸದೇ ಇರಲ್ಲ. ಕೆಲ ಭಾವನಾತ್ಮಕ ಸನ್ನಿವೇಶಗಳು ಮನಮುಟ್ಟುವಂತೆ ಇದೆ. ಬ್ಯಾಂಗಲ್ ಬಂಗಾರಿ ಹಾಗೂ ಎಕ್ಕಾಮಾರ್ ಸಾಂಗ ಮಜಾ ಕೊಡುತ್ತೆ. ಇನ್ನುಳಿದ ಹಾಡುಗಳು ಬಂದು ಹೋಗೋದೇ ಗೊತ್ತಾಗಲ್ಲ. ಕತೆಗೆ ತಕ್ಕಂತೆ ಅದ್ದೂರಿಯಾಗಿ ಸಿನಿಮಾ ಕಟ್ಟಿಕೊಟ್ಟಿದ್ದಾರೆ. ಡ್ರೋನ್ ಕ್ಯಾಮ್ರಾದಲ್ಲಿ ಬೆಂಗಳೂರು ಪಕ್ಷಿ ನೋಟ ಆಗಾಗ ತೆರೆ ಮೇಲೆ ಬರುತ್ತೆ. ಸಿನಿಮಾದ ಕಲಾವಿದರ ಅಭಿನಯಕ್ಕೆ ಬಂದರೆ, ನಟನೆ ವಿಚಾರದಲ್ಲಿ ಯುವರಾಜ್ ಕುಮಾರ್ ಮೊದಲ ಚಿತ್ರಕ್ಕಿಂತ ಮಾಗಿದ್ದಾರೆ. ಕ್ಯಾಬ್ ಡ್ರೈವರ್ ಮುತ್ತು ಆಗಿ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾರೆ. ಇನ್ನು ಡ್ಯಾನ್ಸ್ ಹಾಗೂ ಫೈಟ್ ವಿಚಾರದಲ್ಲಿ ಜಬರ್ದಸ್ತ್ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ನಂದಿನಿಯಾಗಿ ಸಂಜನಾ ಆನಂದ್ ತುಂಬ ಇಷ್ಟವಾಗುತ್ತಾರೆ. ಮುತ್ತು ಮೇಲೆ ಕೋಪಗೊಂಡಾಗೆಲ್ಲ ಮಚ್ಚರ ಎನ್ನುತ್ತಾ ಲೇಡಿ ಡಾನ್ ರೀತಿ ಆಡ್ತಾರೆ. ಬಾಲ್ಗಲ್ ಮಲ್ಲಿಕಾ ಪಾತ್ರದಲ್ಲಿ ಸಂಪದ ಕಾಣಿಸಿಕೊಂಡಿದ್ದಾರೆ. ಸಿನಿಮಾದ ಮೊದಲ ದೃಶ್ಯ ಶುರುವಾಗೋದು ಮತ್ತು ಸಿನಿಮಾ ಕೊನೆಯಾಗೋದು ಇದೇ ಪಾತ್ರದೊಂದಿಗೆ. ಡಾನ್ ಮಸ್ತಾನ್ ಬಾಯಾಗಿ ಅತುಲ್ ಕುಲಕರ್ಣಿ ಮತ್ತು ತಾಯಿ ರತ್ನ ಪಾತ್ರದಲ್ಲಿ ಶ್ರುತಿ ತಮ್ಮ ಪಾತ್ರಗಳಿಗೆ ನ್ಯಾಯ ಒದಗಿಸಿದ್ದಾರೆ. ಖಡಕ್ ಪೊಲೀಸ್ ಆಫೀಸರ್ ಆಗಿ ಆದಿತ್ಯ ಅಬ್ಬರಿಸಿದ್ದರೂ ಆ ಪಾತ್ರಕ್ಕೆ ಹೆಚ್ಚಿನ ಮಹತ್ವ ಇಲ್ಲ. ನಾಯಕಿ ನಂದಿನಿ ಸಹೋದರ ಒಂಟೆ ಪಾತ್ರದಲ್ಲಿ ಜಾಕಿ ತಿಮ್ಮೇಗೌಡ ನೆನಪಿನಲ್ಲಿ ಉಳಿಯುತ್ತಾರೆ. ಟೆಕ್ನಿಕಲಿ ಸಿನಿಮಾ ಹೇಗಿದೆ ಅಂದರೆ, ದಯವಿಟ್ಟು ಗಮನಿಸಿ. ರತ್ನನ ಪ್ರಪಂಚ ರೀತಿಯ ಯಶಸ್ವಿ ಸಿನಿಮಾಗಳ ಬಳಿಕ ರೋಹಿತ್ ಪದಕಿ ಕಟ್ಟಿಕೊಟ್ಟಿರುವ ಸಿನಿಮಾ ಇದು. ಕತೆ, ಚಿತ್ರಕಥೆ ಎಲ್ಲವೂ ಚೆನ್ನಾಗಿದೆ. ಆದರೆ ದೊಡ್ಡ ಪರದೆಗೆ ಬೇಕಿದ್ದ ಆ ಮ್ಯಾಜಿಕ್ ಮಿಸ್ ಆಗಿದೆ. ಸಿನಿಮಾ ಎಲ್ಲಿಯೂ ಏರದೆ ಇಳಿಯದೆ ಒಂದೇ ವೇಗದಲ್ಲಿ ಮುಗಿದು ಬಿಡುತ್ತೆ. ಚರಣ್ ರಾಜ್ ಸಂಗೀತ ಚಿತ್ರಕ್ಕೆ ಪೂರಕವಾಗಿದೆ. ಅವರ ಸಂಗೀತ ಅಬ್ಬರಿಸಲು ಚಿತ್ರದಲ್ಲೇ ಯಾವುದೇ ಅವಕಾಶ ಸಿಗುವುದಿಲ್ಲ. ಇನ್ನು ಬ್ಯಾಂಗಲ್ ಬಂಗಾರಿ ಸಾಂಗ್ ಚಿತ್ರಮಂದಿರದಲ್ಲಿ ಕುಳಿತವರು ಮೈ ಕುಣಿಸುವಂತೆ ಮಾಡುತ್ತೆ. ಬೆಂಗಳೂರಿನ ಗಲ್ಲಿಯಿಂದ ವಾರಾಣಸಿ ಘಾಟವರೆಗೆ ಸತ್ತ ಹೆಗಡೆ ಕ್ಯಾಮ್ರಾ ಕಣ್ಣು ಚೆನ್ನಾಗಿ ಇರುವುದನ್ನೆಲ್ಲ ಸೆರೆ ಹಿಡಿದಿದೆ. ರೋಹಿತ್ ಪದಕಿ ಜೊತೆ ಸೇರಿ ಮಾಸ್ತಿ ಬರೆದಿರುವ ಸಂಭಾಷಣೆ ಚೆನ್ನಾಗಿದೆ. ಅನ್ನಕ್ಕೆ ಎಲೆ ಇಲ್ಲ ಅಂದರೂ ಬೆಲೆ ಇದೆ, ಎಲ್ಲಕ್ಕಿಂತ ದೊಡ್ಡಾಟ ಉಸಿರಾಟ ಎನ್ನುವ ಸಣ್ಣ ಡೈಲಾಗ್ಸ್ ನಿಮ್ಮ ಗಮನ ಸೆಳೆಯುತ್ತೆ. ಓವರಾಲ್ ಆಗಿ ಸಿನಿಮಾನ ಒಂದ್ಸಲ ನೋಡಬಹುದು. ಯಾವುದೇ ಕನ್ನಡ ದೊಡ್ಡದ ಸಿನಿಮಾಗಳು ಪರದೆಗೆ ಅಪ್ಪಳಿಸದೇ ಇರುವುದರಿಂದ ಈ ಸಿನಿಮಾವನ್ನು ಫ್ಯಾಮಿಲಿ ಸಮೇತ ನೋಡಬಹುದು.